ಪ್ರೀತಿನಾ? ಅಲ್ಲ, ಪ್ರೀತಿ ಅಂದ್ರೆ ಶೌರ್ಯ ಸರ್ದು. ನನ್ ಜೊತೆ ಅವ್ರ ಮದ್ವೆ ನಡೆಯಲ್ಲ. ಪ್ರಶಾಂತ್ ಜೊತೆ ನನ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ನಾನ್ ಮದ್ವೆ ಆಗಾದ್ಮೇಲೆ ಅವ್ರ ನೆನಪುಗಳು ನನಗ್ ಕಾಡ್ಬಾರ್ದು ಅಂತ, ನನ್ ಯೋಚನೆಗಳಲ್ಲೂ ಕೂಡ ಅವರು ಅಡ್ಡ ಬರಬಾರ್ದು ಅಂತ ಮಾಡಿಲ್ದೇ ಇರೋ ತಪ್ಪನ್ನ ಅವ್ರ ಮೇಲೆ ಹಾಕೊಂಡು ನನ್ ದೃಷ್ಟಿನಲ್ಲಿ ಕೆಟ್ಟವರಾಗಿ ಉಳ್ದೋದ್ರು. ಅದೇ ಅಲ್ವಾ ಪ್ರೀತಿ ಅಂದ್ರೆ? ಅಪ್ಪ ಚಿಕ್ಕಪ್ಪ ಬೈದ್ರು, ಹೊಡೆದ್ರು, ಅದನ್ನ ಸಹಿಸ್ಕೊಂಡ್ರೆ ಹೊರತು ನಿಜ ಏನು ಅಂತ ಮಾತ್ರ ಹೇಳಲಿಲ್ಲ. ಅದಲ್ವಾ ಪ್ರೀತಿ ಅಂದ್ರೆ? ಪ್ರೀತಿಸಿ ಅವ್ರ ಹಿಂದೆ ಬಿದ್ದಂತ ನಾನೇ ಹೊಡೆದು ಬೈದು ಅವಮಾನ ಮಾಡ್ತಿದ್ರೆ ನನಗೋಸ್ಕರ ನಾನ್ ಮಾಡಿರೋ ಅವಮಾನಗಳನ್ನೆಲ್ಲ ಸಹಿಸ್ತಾ ಇದ್ದಂತ ಅವ್ರದೇ ಅಲ್ವಾ ಪ್ರೀತಿ? ಹಿಂದೆ ಹೋಗೋದು, ನನ್ನ ಪ್ರೀತಿಸಿ ಅಂತ ಕೇಳ್ಕೊಳ್ಳೋದಷ್ಟೇ ಅಲ್ವಾ ನನಗ್ ಗೊತ್ತಿರೋ ಪ್ರೀತಿ. ಕಾಲೇಜಲ್ಲಿ ಎಲ್ರೂ ಅವ್ರಿಗೆ ಅವಮಾನ ಮಾಡಿದ್ರೆ ತೃಪ್ತಿಯಾಗಿ ಸಂತೋಷ ಪಟ್ಟೆ. ಅವ್ರ ಕೆಲ್ಸ ಹೋಗಿ ಉಳ್ಕೊಳ್ಳೋದಕ್ಕೆ ಜಾಗನೂ ಇಲ್ದೆ ಅವ್ರಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ನಾನು ಸೇಟಸ್ಟ್ ತರ ನಗ್ತಿದ್ದೆ. ಕಡೆಗೆ ಅವ್ರ ಸಾವನ್ನು ಕೂಡ ಬಯಸ್ಬಿಟ್ಟೆ. ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಾನ್ ಮಾಡಿರೋಂತ ತಪ್ಪುಗಳು ನನ್ನ ಕಾಡ್ತಿರುವಾಗ ನನ್ನನ್ನ ನಾನು ಹೇಗ್ ಶಿಕ್ಷಿಸ್ಕೊಳ್ಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ತರ ಮಾಡ್ಕೊಂಡೆ. ಅಂತ ಒಳ್ಳೆ ವ್ಯಕ್ತಿ ಪ್ರೀತಿನ ದೂರ ಮಾಡ್ಕೊಂಡಿದ್ ಸಾಲದು ಅಂತ ನನ್ ಸಂತೋಷಕ್ಕೋಸ್ಕರ ಇಷ್ಟೊಂದು ನೋವನ್ನ ಸಹಿಸಿದಂತ ಅವ್ರನ್ನ ಅವಮಾನಿಸಿದ್ದಕ್ಕೆ, ಹೀಯಾಳ್ಸಿದ್ದಕ್ಕೆ ನನಗೆ ನಾನು ಯಾವ ಶಿಕ್ಷೆ ಕೊಟ್ಕೋಬೇಕು ನನಗ್ ಗೊತ್ತಾಗ್ತಿಲ್ಲ. ಅವರು ದೇವ್ರು ಆದ್ಯ, ಆ ದೇವ್ರನ್ನ ದೂರ ಮಾಡ್ಕೊಂಡಂತ ದುರದೃಷ್ಟವಂತೆ ನಾನು. ಇವಳೇನು ನಡ್ಮನೇಲಿ ಮಲ್ಕೊಂಡಿದ್ದಾಳೆ? ಅಣ್ಣ ಏನಾದ್ರೂ ನೋಡಿದ್ರೆ ಪ್ರಾಣನೇ ತೆಗೆದು ಬಿಡ್ತಾನೆ. ಚಾರು, 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 ಚಾರು ಎಂದೇಳೆ? ಲೇ ಚಾರು, ಚಾರು, ಅಮ್ಮ, ನನ್ ಕರ್ಮ, ನಿದ್ದೆ ಲೆಪ್ಸಿದ್ರೆ ಓದಿದ್ದಾಳಲ್ಲ, ಮರ್ತೇ ಹೋಗಿದ್ದೆ. ಇಲ್ಲದೆ ಇರೋ ಅಭ್ಯಾಸಗಳನ್ನೆಲ್ಲ ಯಾಕೆ ಮಾಡ್ಕೊಂಡಿದ್ದಾಳೋ ಇವಳು? ಅಯ್ಯೋ ದೇವ್ರೇ, ಇವಳು ನೆಪ್ಸಕ್ ಹೋದ್ರೆ ಓದಿತಾಳೆ, ಇವಳು ನನ್ನ ನೋಡಿದ್ರು ನನ್ನೇ ಓದಿತಾನೆ. ಈಗೇನ್ ಮಾಡ್ಲಿ? ಪಾರ್ವತಿ, 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 ಬಾಗಿಲ್ ತೆಗಿ. ಪಾರ್ವತಿ, ಪಾರ್ವತಿ, ಯಾಕೆ ಕಿರ್ಚ್ಕೋತಿದ್ಯಾ? ಅದು ಅರ್ಧ ರಾತ್ರಿಲಿ ಮುಖದ ಹತ್ರ ಮುಖ ತಂದ್ರೆ ಕಿರ್ಚದೆ ಇನ್ನೇನ್ ಮಾಡೋದು? ಏನ್ ಅನ್ಕೊಂಡಿದ್ಯಾ? ಏನೋ ಅನ್ಕೊಂಡೆ ಬಿಡಿ. ಅತ್ಗೆ ಏನತ್ಗೆ ಇನ್ನೂ ನಿದ್ದೆ ಬಂದಿಲ್ವಾ? ಅವ್ಳು ನಿದ್ದೆ ಮಾಡಕ್ ಬಿಡ್ತಾಳ? ಬಾಯಿಲಿ ಬಾ ಅಂದೆ. ಅಯ್ಯೋ ಅಯ್ಯೋ, ಎಲ್ಲಿಗ ಅತ್ಗೆ? ನೋಡು ನೋಡು ಅವಳನ್ನ. ಏನತ್ಗೆ ಇವಳು ಹಾಲಲ್ಲಿ ಬಂದ್ ಮಲ್ಗಿದಾಳೆ? ಕರ್ಮ, ನನ್ ಕರ್ಮ. ಮಧ್ಯರಾತ್ರಿಲೂ ನನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ ಇವಳು. ಭಾವನವ್ರು ನೋಡಿದ್ರೆ ಅಷ್ಟೇ ಕತೆ.
ಪಾರ್ವತಿ ಬೇಡ. ಈಗಷ್ಟೇ ನನ್ನ ಒದ್ದಿದಳವಳು. ಮರ್ತೆ ಹೋಗಿದ್ದೀನಿ ಅದಕ್ಕೆ. ಇವಳಿಗೆ ಒದ್ಯೋ ಅಭ್ಯಾಸ ಇದೆ ಅಲ್ವಾ? ಅಪ್ಪಿ ತಪ್ಪಿ ಏನಾದ್ರೂ ಅಣ್ಣ ಆಚೆ ಬಂದ ಅಂದ್ರೆ ಅರ್ಧ ರಾತ್ರಿಲಿ ಚಾಟಿ ಏಟು ತಪ್ಪಲ್ಲ. ಮೊದ್ಲೇ ಭಯದಲ್ಲಿ ಸಾಯ್ತಾ ಇದ್ದೀನಿ, ಇನ್ನೂ ಎದುರಿಸ್ಬೇಡ ನನ್ನ. ಇವಳನ್ನ ಹೇಗ್ ಒಳಗಡೆ ಕರ್ಕೊಂಡೋಗಿ ಮಲಗ್ಸೋದು? ಅದಕ್ಕೆ ಸೀನು ಹೇಳ್ಸೋಣ್ವಾ? ಹಾ ಬಾ. ಅಯ್ಯಯ್ಯೋ, ಎಷ್ಟೇ ಬಾಗಿಲ್ ತಟ್ಟಿದ್ರು ಅವನ್ ಬಾಗಿಲ್ ತೆಗಿತಿಲ್ಲ. ಇವಳು ನೋಡಿದ್ರೆ ಕುಂಭಕರ್ಣನ್ ಥರ ನಿದ್ದೆ ಮಾಡ್ತಿದ್ದಾಳೆ. ಈಗೇನಾದ್ರೂ ಅಣ್ಣ ಬಂದ್ರೆ ನನ್ ಪರಿಸ್ಥಿತಿ ಏನು? ಅಯ್ಯೋ, ಬಂದ್ರೆ ಅಲ್ಲ ಅದ್ಗೆ, ಆ ಕಡೆ ನೋಡಿ ಬರ್ತಿದ್ದಾರೆ. ಅಯ್ಯೋ, ಬಾ ಬಾ ಬಾ. ಏನೇ ನೋಡ್ತಿದ್ಯಾ? ಹಿಡ್ಕೋ, ಇಳಿ.